ಸಂಘರ್ಷ ಸಮಿತಿ ಬಜೆಟ್ ಪೂರ್ವಭಾವಿ ಸಭೆ. ಸರ್ಕಾರ ಬಜೆಟ್ ಮಂಡನೆ ಮಾಡಿರುವ ಬಗ್ಗೆ ಕನಿಷ್ಕ ಹೋಟೆಲ್ನಲ್ಲಿ ಸಭೆ ನಡೆಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ, ಜಿಲ್ಲಾ ಅಧ್ಯಕ್ಷರಾದ ಪ್ರಸಾದ್, ಅನೇಕ ದಲಿತ ಪರ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು, ಈ ಬಾರಿ ಬಜೆಟ್ನಲ್ಲಿ ಮಂಡಿಸಿರುವ ಸಮಗ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಅನುದಾನವನ್ನು ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗೆ ಬಳಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ದಲಿತ ಪರ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗಿದೆ. ಬಜೆಟ್ ಸಹ ಮಂಡನೆ ಆಗಿದೆ. ಇವತ್ತು ಅನೇಕ ದಲಿತ ಪರ ಮುಖಂಡರು ಧ್ವನಿ ಎತ್ತಾ ಇದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್ ಇವತ್ತು ಬಜೆಟ್ ಪೂರ್ವವಾಗಿ? ಸರ್, ಈಗಾಗಲೇ ನಾವು ಬಜೆಟ್ ಮಾಡೋದಕ್ಕೆ ಮುಂಚೆ ನಾವು ಹೇಳಿದ್ವಿ, ಹೋದ ವರ್ಷದಲ್ಲಿ ನಮಗೆ ಕಡೆಗಣಿಸಿದ್ದಾರೆ. ದಲಿತರಿಗೆ ಯಾವುದೇ ರೀತಿಯಲ್ಲಿ ಅನುದಾನನ ಬಿಡುಗಡೆ ಮಾಡಿಲ್ಲ. STP TSP ಫಂಡನ್ನು ದುರುಪಯೋಗ ಮಾಡವ್ರೆ. IAS KS ಆಫೀಸರ್ಗಳು ಈ ಹಣವನ್ನು ದುರುಪಯೋಗ ಮಾಡಿದ್ದಾರೆ. ಅವರ ಮೇಲೆ ಯಾವುದೇ ರೀತಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆನೋ ಮತ್ತೊಂದು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ದೀವಿ. ಈಗಾಗಲೇ ನಾವು ಆ ಬಜೆಟ್ನ ಮಂಡನೆ ಆಗೋದಕ್ಕೆ ಮುಂಚೆ ಹೇಳಿದ್ದೀವಿ, STP TSP ಫಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಗೆ ಮೀಸಲಿಟ್ಟರು ಹಣ. ಇದು ನೇರವಾಗಿ ಪರಿಶಿಷ್ಟ ಜಾತಿಗೆ ಬಂದು ಸೇರಬೇಕು. ಇದು ಯಾವುದೇ ರೀತಿಯಲ್ಲಿ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಬಳಕೆ ಆಗಬಾರ್ದು. ಗ್ಯಾರಂಟಿಗಳಿಗೂ ಮತ್ತೊಂದಕ್ಕೆ ಯಾವುದಕ್ಕೂ ಯೂಸ್ ಆಗಬಾರ್ದು ಅಂತೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ವಿ. ಇವಾಗ ಮಂಡನೆ ಮಾಡಿದ್ದಾರೆ. ಇದು ಚರ್ಚೆ ಕಾರ್ಯಕ್ರಮದಲ್ಲಿ ನಮ್ಮದು ಎಷ್ಟು TSP ಫಂಡನ್ನ ಯಾವುದಕ್ಕೆ ಯಾವ ಇಲಾಖೆಗೆ ಎಲ್ಲೆಲ್ಲಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಇದನ್ನು ಮುಂದಿನ ಕಾರ್ಯಕ್ರಮ ನಮಗೆ ಕೂಡಲಾಗಿ ಕಾಣ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗ ಯಾವುದು ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಯಾಕಂತ ಹೇಳಿದ್ರೆ ಹೋದ ಸತಿ ಆದರೂ ಸ್ವಲ್ಪ ಆದರೂ ಇತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಇವಾಗ ಅದನ್ನೂ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವರ್ಗಕ್ಕೆ ಸೀಮಿತವಾಗಿ ಅವರು ಮಾಡಕ್ಕೆ ಹೊರಟಿದ್ದಾರೆ ಸರ್ಕಾರ. ಎಲ್ಲ ವರ್ಗದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಸಮುದಾಯದವರು ಇದ್ದಾರೆ. ತಳಮಟ್ಟದಲ್ಲಿರೋ ಸಮುದಾಯನ ಮೇಲ್ಗಡೆ ತೊಗೊಂಡ್ಬರ್ಬೇಕಾದ್ರೆ STP TSP ಫಂಡು ಅನುದಾನವನ್ನು ಡೈರೆಕ್ಟಾಗಿ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಇಟ್ಟಿದ್ವಿ. ಈಗಾಗಲೇ ಮಾನ್ಯ ಇವರಿಗೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ವಿ, ಮುಖ್ಯಮಂತ್ರಿಗೆ ಹೇಳಿದ್ವಿ. ಆಗಿಂದ ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳಿದ್ರು, ಆಗಿಂದ ಸಂಘಟನೆ ಅಂತ ಹೇಳಿದ್ರು. ನಾವು ಹೇಳ್ತಾ ಇದ್ವಿ, ಆಗಿಂದ ಹೋರಾಟಗಾರರಾಗಿದ್ದು ನೀವು ನಮ್ಮ ದಲಿತರಿಗೆ ಡೈರೆಕ್ಟಾಗಿ ನೀವು ಹಣವನ್ನು ನೀಡಬೇಕು. ಅಷ್ಟೇ STP TSP ಫಂಡು ಇಲ್ಲಿ ತನಕ ಬೆಂಗಳೂರು ನಗರದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆನೂ ಯಾವುದೇ ಒಂದು ಒಂಟಿ ಮನೆ ಕಾರ್ಯಕ್ರಮ ಯಾವುದು ನಡೆದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಡವರಾಗಿಯೇ ಇದ್ದಾರೆ. ಇನ್ನು ಒಂಟಿ ಮನೆ ಏನಾದರೂ ನಡೆದ್ರೆ ಪಾಪ ಚೂರು ಇಲ್ದವರು ಚೂರು ಕಟ್ಕೊಳ್ತಾರೆ. ಆಮೇಲೆ ಬಂದು ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಮೂಲಭೂತ ಸೌಕರ್ಯಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಮೊನ್ನೆ ಕೊಡಗಲ್ಲಿ ನೀರಿಲ್ಲದೆ ಜನ ಸಾಯ್ತಾ ಇದ್ದಾರೆ. ಅವ್ರಿಗೆ ಗಂಗಾ ಕಾವೇರಿ ಇಲಾಖೆಯಿಂದ ಕೊಡ್ಬೋದು. ಯಾಕಂದರೆ ಇದು STP TSP ಫಂಡ್. ಒಂದು ಬೋರ್ ಹಾಕ್ಸಿದ್ರೆ ಆ ಊರು ಜನಕ್ಕೆ ಒಂದು ಅನುಕೂಲ ಆಗುತ್ತೆ. ನಮ್ಮ ದಲಿತ ಸಮುದಾಯ ಮುಂದೆ ಬರುತ್ತೆ ಅಂತ ಹೇಳಿ ನಾವು ಎಷ್ಟೋ ಹೋರಾಡಿದ್ರೂ ಸರ್ಕಾರ ಕೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಆದ ಕಾರಣದಿಂದ ಇವಾಗ ನಾವು ಬಜೆಟ್ನ ನಾವು ಮಂಡನೆ ಏನಾಗುತ್ತೋ ಅದನ್ನು ತಗೊಂಡು ಸುತ್ತಲೆಯನ್ನು ತಗೊಂಡು ಇಂದಿನ ಬಜೆಟ್ನು ಇವಾಗ ನಡೆದಿರೋ ಬಜೆಟ್ನು ದಾಖಲಾತಿ ಸಮೇತ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಹೋರಾಟ ಹೇಗೆ ನಡೆಸ್ತೀರಾ ಸರ್ ಮುಂದಿನ? ಸರ್, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮದು ಬಜೆಟನ್ನು ಮಂಡನೆ ಮಾಡಿರೋದನ್ನ ಇಂದಿನ ಬಜೆಟ್ ಇವಾಗ ಬಜೆಟ್ನ ತಗೊಳ್ತೀವಿ, ಅದರಲ್ಲಿ ಟ್ಯಾಲಿ ಮಾಡಿ ನೋಡ್ತೀವಿ. ಏನಂತ ಹೇಳಿದ್ರೆ, ಇಂದಿನ ಬಜೆಟಲ್ಲಿ ನಮ್ಮ ಅನುದಾನನ ಯಾವ ರೀತಿಯಲ್ಲಿ ಬಳಕೆ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ನಾವು ಹೇಳಿದ್ದೀವಿ. IAS KS ಇಂಥವ್ರು ಬಂದು ದುರುಪಯೋಗ ಮಾಡ್ಕೊಂಡವ್ರೆ, ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಲ್ಲ. ಏನಕ್ಕಂತ ಹೇಳಿದ್ರೆ, ಇದು ಬಂದು STP TSP ಫಂಡನ್ನ ಬಂದು ಡೈರೆಕ್ಟಾಗಿ ಸಚಿವರು ಅವರು ಇವರು ಯಾರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆಡಳಿತ ವಿಭಾಗನೇ ಮಾಡಬೇಕು. ಆಡಳಿತ ವಿಭಾಗದಲ್ಲಿ ಇರೋದು IAS KS. ಇವ್ರು ಮಾಡಿದ್ರೇನೆ ಅಲ್ಲಿ ಕೆಳಗಡೆ ಬಿಡುಗಡೆ ಆಗೋದು. ಇದನ್ನ ಬಂದು ದಲಿತರಿಗೆ ಮಾತ್ರ ಸೀಮಿತ ಆಗಿರೋದು. ಇವಾಗ ಯಾವುದೋ ಒಂದು ಗುತ್ತಿಗೆದಾರ ಕೊಡಬೇಕಾದ್ರೆ ಅದು ದಲಿತರಿಗೆ ಕೊಡಬೇಕು. ಇವ್ರು ಹಂಗೆ ಕೊಡ್ತಾ ಇಲ್ಲ. ಇವಾಗ ಇವ್ರು ಏನು ಮಾಡ್ತಾರೆ, ಅದನ್ನ ಬಂದು ತಿದ್ದುಪಡಿ ಕಾಯ್ದೆ ಇದೆ, STP TSP ತಿದ್ದುಪಡಿ ಕಾಯ್ದೆ. ಅದರಲ್ಲಿ ಬಂದು ಡೈರೆಕ್ಟಾಗಿ ಹೇಳಿದ್ದಾರೆ ಇದು ದಲಿತರಿಗೆ ನೀಡಬೇಕಂತೇಳಿ. ಇವ್ರು ಕೊಡಲ್ಲ. ಇವರು ಬೇರೆ ವರ್ಗದವ್ರಿಗೆ ಕೊಟ್ಟು ಅಲ್ಲಿ ಅನ್ಯಾಯ ಮಾಡ್ತಾರೆ. ಮೇಲೆ ಮಾತ್ರ ನೋಡೋದಕ್ಕೆ ಕುಂದುಕೊರತೆ ಇಲ್ಲದೆ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ನೋಡಿದ್ರೆ ನಮ್ಗೆ ಏನಿಲ್ಲ, ಶೂನ್ಯನೇ ಇದೆ. ನಮ್ಮ ಸಮುದಾಯದಲ್ಲಿ ತುಂಬ ಹಿಂದುಳಿದವರು, ತುಂಬ ಶೋಷಣೆಗೆ ಒಳಪಟ್ಟಿರೋ ಇನ್ನೂ ಇದ್ದಾರೆ, ಇನ್ನೂ ನಡೀತಾ ಇದೆ. ಈಗಾಗಲೇ ಸುಮಾರು ಸತಿ ನಾವು ಹೋರಾಟಗಳನ್ನ ಮಾಡಿದ್ರು ಸರಿ, ಸರ್ಕಾರ ಬಂದು ಮುಂದೆ ಬರ್ತಾ ಇಲ್ಲ. ಇವತ್ತು ರೂಪರೇಷೆಗಳು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ಏನು ಹೇಳ್ತೀರಾ ಪ್ರಸಾದ್ ಅವರೇ? ಬಜೆಟು ಮಂಡನೆ ಮಾಡಿರೋದು ಇವರು ಬಂದು ಯಾರೋ ಬಂಡವಾಳಶಾಹಿಗಳು ಏನಿದ್ದಾರೆ ಇವ್ರ ಹಿಂದೆ ಅವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ಬಜೆಟ್ನ ಮಂಡನೆ ಮಾಡಿರೋದು. ಇವತ್ತು ಏನು ನಾವು SCP TSP ಅನುದಾನನ ದುರುಪಯೋಗ ಪಡಿಸ್ಕೋಬಾರ್ದು ಅಂತೇಳಿ ನಾವು ಎಷ್ಟು ಬಡ್ಕೊಂಡ್ರು, ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಕೂಡ ಸಿದ್ದರಾಮಯ್ಯವ್ರ ಕಿವಿಗೆ ಕಿವುಡಾಗ್ಬಿಟ್ಟಿದೆ.
ದಲಿತರು ಮಾತಾಡೋದು ಮಾತ್ರ ಅವ್ರಿಗೆ ಕಿವಿಗೆ ಕೇಳಿಸ್ತಾನೆ ಇಲ್ಲ. ಮತ್ತು SCPTSP ಅನುದಾನ ಮಾತ್ರ ದುರುಪಯೋಗ ಆಗಿದೆ ಅಂತ ಹೇಳಿದ್ರಂಗನ ಎಲ್ಲದರಲ್ಲೂ ಎಲ್ಲ ರಂಗದಲ್ಲೂ ಕೂಡ ಕಡೆಗಣಿಸಿದ್ದಾರೆ. ಈಗ ಅಸ್ಪೃಶ್ಯತೆ ಓಡಿಸೋದಕ್ಕಂತಲೇ ನಮಗೆ SC/STಗಳು ಮಾಡಿ ನಮಗೆ ಏನು ಬೇಕೋ 18% ಸಂವಿಧಾನದ ಅಡಿಯಲ್ಲಿ ನಮಗೆ 18% ಕೊಡಬೇಕು ಅಂತೇಳಿ ನಮ್ಮ ಏನು ಸಂವಿಧಾನದಲ್ಲಿ ಕೊಡಬೇಕಂತೇಳಿ ಇದ್ರೂ ಕೂಡ ಇವ್ರೇನು ಮಾಡ್ತಿದ್ದಾರೆ, ನಮಗೆ ಕೊಟ್ಟಿರೋದ್ರು ಅದರಲ್ಲಿ ನಾಟ್ 1% ಮಾತ್ರನೇ ನಮಗೆ ಕೊಟ್ಟಿರೋದು. ಬರೀ ಮೂಲಭೂತ ಸೌಕರ್ಯಗಳಿಗೆ 1322 ಕೋಟಿ ಕೊಟ್ಟರೆ ಏನಕ್ಕೆ ಸಾಲುತ್ತದೆ? ಕರ್ನಾಟಕದಲ್ಲಿ ಜನಸಂಖ್ಯೆಗಳು ನಂಬರ್ 1ನಲ್ಲಿರೋದು SC/STಗಳೇ. ಅವ್ರಿಗೇನೆ ನೀವು ಈ ರೀತಿ ತಾರತಮ್ಯ ಮಾಡಿದ್ರೆ ನಾವು ಎಲ್ಲೋಗಿ ಹೇಳ್ಕೊಳೋಣ? ಮತ್ತು ಇವರು ಬರೀ ಅಹಿಂದ ಅಂತ ಹೇಳ್ಕೊತಿದ್ದಾರೆ. ಅಹಿಂದ ಅಂತ ಹೇಳ್ಕೊಂಡು ಇಲ್ಲಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಲಿತರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾಗಲಿ ಮತ್ತು ವೃತ್ತಿಪರ ಮತ್ತು ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವುದನ್ನು ಚಾಲನೆ ಕೊಟ್ಟಿಲ್ಲ. ಈ ಬಜೆಟ್ ಬಂದು ಶೂನ್ಯ. ಯಾವುದೇ ಒಂದು ವರ್ಗಕ್ಕೂ ಕೂಡ ಅನುಕೂಲವಾಗಂತೆ ಈ ಬಜೆಟ್ನ ಮಾಡಿಲ್ಲ. ಅವರ ಬಂಡವಾಳಶಾಹಿಗಳು ಯಾರು ಬಂಡವಾಳ ಹಾಕಿದ್ದಾರೆ ಆ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂತೆ ಈ ಬಜೆಟ್ನ ಮಾಡಿದ್ದಾರೆ. ಇಲ್ಲ, ಇದು ಏನಂದರೆ ಮಾಡಿದ್ದಾರೆ. ಬೆರಳೆಣಿಕೆ ಇಷ್ಟೊತ್ತ ಜನಸಂಖ್ಯೆಗಳಿಗೆ ಸಾವಿರಾರು ಕೋಟಿಗಳು ಅನುದಾನ ಕೊಟ್ಟಿದ್ದಾರೆ. ನಾವು ಇಡೀ ರಾಜ್ಯದಲ್ಲಿ ಏನು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಾವು ದಲಿತರು, ನಮ್ಗೆ ಯಾಕೆ ಕೊಡ್ತಿಲ್ಲ? ಈಗ ನಮ್ಮ ನಾಯಕರುಗಳು ಹೇಳ್ತಾರಲ್ಲ, ಈಗ ಮುಂದಿನ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅನುದಾನನೇ ನೀವು ತಗೊತಾ ಇಲ್ಲ. ನಿಮ್ಗೆ ಎಲ್ಲಿ ದಲಿತ ಮುಖ್ಯಮಂತ್ರಿ ಕೊಡ್ತಾರೆ? ಇದನ್ನ ತಗೊಂಡು ನಮ್ಮ ಜನಾಂಗಕ್ಕೆ ಕೊಡ್ರಿ, ನಮ್ಮ ಜನಾಂಗನ ಉದ್ಧಾರ ಮಾಡ್ರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಅದನ್ನು ಬಿಟ್ಟು ಸುಮ್ಮನೆ ಈ ಬುಲ್ಡೆ ಮಾತುಗಳು ಬೇಡ. ಏನು ದಲಿತ ಮುಖ್ಯಮಂತ್ರಿ ಇದೇ ನಾವು ಚೆನ್ನಾಗಿರೋ ತಾನೇ ನಿಮ್ಗೆ ಸಪೋರ್ಟ್ ಮಾಡೋದು, ನಮ್ಮ ನಾಯಕರು ಅಂತ ಹೇಳೋದು. ಅದನ್ನು ಬಿಟ್ಟಿದ್ದೇನೆ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದೇನೆ. ಅವರು ನಮಸ್ಕಾರ ಮಾಡ್ಕೊಂಡು ಇವರು ನಮಸ್ಕಾರ ಮಾಡ್ಕೊಂಡು ಅವ್ರ ಕೈ ಹಿಡ್ಕೊಂಡು ಇವ್ರ ಕೈ, ಇದೆಲ್ಲ ಯಾಕೆ ನಾಟಕ ರೇ? ಜನಾಂಗ ಉದ್ಧಾರ ಆದ್ರೆ ನೀವು ಉದ್ಧಾರ ಆಯ್ತೀರಾ, ನೀವು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಯ್ತದೆ, ದೇಶ ಉದ್ಧಾರ ಆದ್ರೆ ಇಡೀ ಜಗತ್ತು ಚೆನ್ನಾಗಿರ್ತದೆ. ಇದು ಅಂಬೇಡ್ಕರ್ ಹೇಳಿರೋ ತತ್ವ. ಕಳೆದ 2 ಬಜೆಟ್ ಆಗಿದೆ ಕಾಂಗ್ರೆಸ್ ಸರ್ಕಾರದ್ದು. 2 ಬಜೆಟಲ್ಲಿ ಒಂದು ಸರಿ 14,799 ಕೋಟಿ ದುರ್ಬಳಕೆ ಮಾಡಿದ್ರು, ಇನ್ನೊಂದು ಸರಿ 25,000 ಕೋಟಿ ದುರ್ಬಳಕೆ ಆಗಿದೆ. ಟೋಟಲ್ಲು 39,000 ಕೋಟಿ ನಮ್ಮ ದಲಿತರ ಪಾಲಿನ ಹಣವನ್ನು ಕಬಳಿಸಿದ್ದಾರೆ. ನಾವು ಈ ಸರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನು ಅಂದರೆ, ಈ ಬಜೆಟ್ನಲ್ಲಿ ದಲಿತರಿಗೆ ಉಪಯೋಗ ಆಗ್ತಕ್ಕಂಥ SCP ಮತ್ತು TSP ಹಣವನ್ನು ಏನು ದುರುಪಯೋಗ ಪಟ್ಕೊಂಡಿದ್ದಾರೋ ಅದನ್ನು ನಮಗೆ ರಿಕವರಿ ಮಾಡಿಕೊಡ್ತಾರೆ ಅನ್ನೋದೊಂದು ಭಾವನೆ ಇತ್ತು ನಮಗೆ. ಆದರೆ ಇಲ್ಲಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಅನ್ನರಾಮಯ್ಯ ಅಂತ ಕರೆಸ್ಕೋತಾರೆ. ಆದರೆ ಇಲ್ಲಿ ದಲಿತರ ಪಾಲಿನ ಅನ್ನಕ್ಕೆ ಕಣ್ಣು ಹಾಕ್ಬಿಟ್ಟಿದ್ದಾರೆ ಅಲ್ವಾ ಸರ್? ಸೊ ಅದರಿಂದ ನಾಳೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಅನುಷ್ಠಾನದಲ್ಲಿ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದನ್ನು ನೋಡಿಕೊಂಡು